Dear student, today I am going to explain problem number 12 in computation of income from business. The problem is like this. Following is the profit and loss account of Mr. Ajay, a merchant, for the year ending 31st March 2020. That is particulars ಇದೆ. Rent ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದಟ್ ಇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ರೇಟ್ಸು ಇವಕ್ಕೆಲ್ಲರಿಗೂ ಅಡ್ಜಸ್ಟ್ಮೆಂಟ್ಸ್ ಇದೆ, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಯಾಲ್ರಿ ಟು ಸ್ಟಾಫ್ ದಟ್ ಇಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸ್ ಏನು ಅಡ್ಜಸ್ಟ್ಮೆಂಟ್ ಕೊಡಿದ್ರೆ. ದಿವಾಳಿ ಎಕ್ಸ್ಪೆನ್ಸಸ್ ಇದು ಪೂಜಾ ಎಕ್ಸ್ಪೆನ್ಸ್, ದಿವಾಳಿ ಪೂಜಾ ಎಕ್ಸ್ಪೆನ್ಸಸ್ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾಕೆಂದರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಪೂಜೆ ಮಾಡೇ ಮಾಡ್ತಾರೆ. ಹಾಗಾಗಿ ಇಂಡಿಯನ್ ಅದು ಒಂದು ಸಿಸ್ಟಮ್ ಇದ್ದಾಗೆ ಆಗ ಕಸ್ಟಮ್ಸ್ ಅದು, ಹಾಗಾಗಿ ದಟ್ ಇಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೆಂಟ್ರಿ ಎಕ್ಸ್ಪೆನ್ಸಸ್ ಇದು ಅಷ್ಟೇ. ಬ್ಯಾಡ್ ಡೆಟ್ಸ್, ಚಾರಿಟಿ ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾವು ಪಿ ಎನ್ ಎಲ್ ಅಕೌಂಟ್ಗೆ ಈಗ ನೆಕ್ಸ್ಟು ಕಂಪ್ಯೂಟೇಷನ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡ್ತೀವಿ. ಆರ್ ಬಿ ಡಿ ಅದು ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಲಾಸ್ ಬೈ ಥೆಫ್ಟ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾಕಂದರೆ ಬಿಸ್ನೆಸ್ ಅಂದಮೇಲೆ ಮೆಟೀರಿಯಲ್ ತಂದು ಹಾಕಿರ್ತೀವಿ, ಅದು ಕಳ್ಳತನ ಮಾಡೋದು ಆಗೋದು ಸಹಜ. ಹಾಗಾಗಿ ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಲಾಸ್ ಬೈ ಥೆಫ್ಟ್ ಅದು ಸಹ ಬಿಸ್ನೆಸ್ ಎಕ್ಸ್ಪೆನ್ಸ್ ಟ್ರೀಟ್ ಮಾಡಿದರೆ. ನೆಟ್ ಪ್ರಾಫಿಟ್ ತೊಗೊತೀವಿ. ಇಲ್ಲಿ ಕ್ರೆಡಿಟ್ ಸೈಡ್ ಗ್ರಾಸ್ ಪ್ರಾಫಿಟ್ ತೊಗೊಳಂಗಿಲ್ಲ. ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್, ಡೆಟಾರ್ಸು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡೆಟಾರ್ಸು, ಕ್ರೆಡಿಟರ್ಸು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬಿಸ್ನೆಸ್ದು. ಅವರಿಂದ ಏನೇ ಇಂಟ್ರೆಸ್ಟ್ ಬರಲಿ ಅಥವಾ ನಾವು ಕ್ರೆಡಿಟರ್ಸ್ಗೆ ಏನೇ ಇಂಟ್ರೆಸ್ಟ್ ಕೊಟ್ಟರು ಸಹ ದಟ್ ಇಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸ್, ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಹಾಗಾಗಿ ಕ್ರೆಡಿಟರ್ಸ್ ಕೊಟ್ಟರೆ ಅದು ಎಕ್ಸ್ಪೆನ್ಸ್ ಆಗುತ್ತೆ, ಡೆಟಾರ್ಸಿಂದ ಬಂದರೆ ಇನ್ಕಮ್ ಆಗುತ್ತೆ, ದಟ್ ಇಸ್ ಬಿಸ್ನೆಸ್ ಇನ್ಕಮ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಹೌಸ್ ಪ್ರಾಪರ್ಟಿ ಇನ್ಕಮು, ನಾನ್ ಬಿಸ್ನೆಸ್ ಇನ್ಕಮ್. ಓಕೆ, ಅಲ್ಲಿಗೆ ನಾವು ಅದನ್ನು ನಾನ್ ಬಿಸ್ನೆಸ್ ಇನ್ಕಮ್ 3ನೇ ಹೆಡ್ಡಿಂಗಲ್ಲಿ ಮೈನಸ್ ಮಾಡ್ತೀವಿ. ಸೆಂಟ್ರಿ ಬಿಸ್ನೆಸ್ ಇನ್ಕಮ್ಮು. ಕಮಿಷನ್ ರಿಸೀವ್ಡ್ ದಟ್ ಇಸ್ ಆಲ್ಸೋ ಬಿಸ್ನೆಸ್. ಓಕೆನಾ, ಇಷ್ಟು ಪಿ ಎನ್ ಎಲ್ ಅಕೌಂಟ್ ಇರತಕ್ಕಂಥ ಐಟಮು. ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಬರ್ತೀನಿ ನೋಡಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ರೆಂಟ್ ಪೇಯ್ಡ್ ಇನ್ಕ್ಲೂಡ್ಸ್ ₹12,000 ರಿಲೇಟಿಂಗ್ ಟು ಶಾಪ್ ಬಿಲಾಂಗಿಂಗ್ ಟು ಅಸಸಿ ಹಿಮ್ಸೆಲ್ಫ್. ನೋಡಿ, ಅಸಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಪಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ, ಅದಕ್ಕೆ ನಾವು ರೆಂಟ್ ಕೊಡ್ತೀವಿ. ಅಸಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಪಲ್ಲಿ ನಾವು ಬಿಸ್ನೆಸ್ ಮಾಡೋ ಮುಖಾಂತರ ಅದಕ್ಕೆ ನಾವು ರೆಂಟ್ ಕೊಟ್ಟರೆ ದಟ್ ಇಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ, ನೋಡಿ ರೆಂಟಲ್ಲಿ ಸೇರ್ಕೊಂಡಿದೆ ಅಂತೆ, ದಟ್ ₹12,000 ನಾವು ಆ್ಯಡ್ ಮಾಡ್ತೀವಿ ಮೊದಲನೇ ಹೆಡ್ಡಿಂಗಲ್ಲಿ. ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದಟ್ ಈಸ್ ಅ ರೆಂಟ್ ಪೇಯ್ಡ್ ಟು ಬಿಸ್ನೆಸ್ ಪ್ರಿಮಿಸಸ್. ನಾವೇನು ಮಾಡ್ತೀವಿ, ಬಾಡಿಗೆ ಮನೆಯಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸ್ ಟ್ರೀಟ್ ಮಾಡ್ತೀವಿ. ಇಲ್ಲಿ ಅಸಸಿ ಶಾಪಲ್ಲೇ ನಾವು ಬಿಸ್ನೆಸ್ ಮಾಡೋ ಮುಖಾಂತರ ಅದಕ್ಕೆ ರೆಂಟ್ ಕೊಟ್ಟರೆ ದಟ್ ಈಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ನಾವು ₹12,000 ನಾವು ಆ್ಯಡ್ ಮಾಡಬೇಕು ಮೊದಲನೇ ಹೆಡ್ಡಿಂಗಲ್ಲಿ. ಓಕೆನಾ, ಫಸ್ಟ್ ಒನ್. ಸೆಕೆಂಡ್ ಒನ್, ಸ್ಯಾಲ್ರಿ ಇನ್ಕ್ಲೂಡ್ಸ್ ₹1 to 4,000 ಟು ಈ ಸನ್ ಹೂ ಈಸ್ ಅ ಸ್ಟೂಡೆಂಟ್ ಆ್ಯಂಡ್ ಹೂ ಕ್ಯಾಶುಲಿ ಹೆಲ್ಪ್ಸ್ ಹಿಮ್ ಇನ್ ದಿ ಬಿಸ್ನೆಸ್. ಆತ ಅಸಸಿ ಸನ್ ಅಂತೆ, ಆ ಸನ್ನು ಸ್ಟೂಡೆಂಟ್ ಅಂತೆ, ಅವನು ರೆಗ್ಯುಲರ್ ಎಂಪ್ಲಾಯ್ ಅಲ್ಲ. ರೆಗ್ಯುಲರ್ ಎಂಪ್ಲಾಯ್ ಕೊಟ್ಟಾಗ ಅದು ಅವನು ರೆಗ್ಯುಲರಾಗಿದ್ದರೆ ಅವನು ಸಹ ಕನ್ಸರ್ನ್ ಟು ಬಿಸ್ನೆಸ್ ಆಗುತ್ತೆ, ಅವನಿಗೆ ಸ್ಯಾಲ್ರಿ ಕೊಡಾಗುತ್ತೆ, ಎಲ್ಲ ಪ್ರಾಫಿಟಲ್ಲೇ ಅವ್ನು ಶೇರ್ ಮಾಡ್ಕೊಬೇಕು. ಆಮೇಲೆ ಬಂದು ಬಿಸ್ನೆಸ್ ಪ್ರಿಮಿಸಸ್ ಬಂದು ಅವಾಗ ಹೆಲ್ಪ್ ಮಾಡ್ತಿರ್ತಾನಂತೆ. ಹೆಲ್ಪ್ ಮಾಡಿದ್ರೆ ದಟ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾಕೆಂದರೆ ಅವನ ಸನ್ನಿಗೆ ಯಾಕಂದರೆ ಅದು ಕರ್ತವ್ಯ. ಅವರು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಪ್ಪ ಆಗಲಿ ಮಗ ಆಗಲಿ ಯಾರೇ ಆಗಲಿ ಅವ್ರ ಕರ್ತವ್ಯ, ಅವರು ಕೆಲಸ ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಬಿಡಬೇಕು. ಅದಕ್ಕೆ ಯಾವುದೇ ಅವರು ರೆಮ್ಯುನರೇಷನ್ ತೊಗೊಬಾರ್ದು, ಪ್ರಾಫಿಟ್ ತೊಗೊಬೇಕಷ್ಟೇ. ರೆಮ್ಯುನರೇಷನ್ ತೊಗೊಂಡ್ರೆ ದಟ್ ಇಸ್ ನಾನ್ ಬಿಸ್ನೆಸ್ ಇನ್ಕಮ್ ಎಕ್ಸ್ಪೆನ್ಸ್ ಆಗುತ್ತೆ. ದಟ್ಸ್ ವೈ ದಟ್ ₹24,000 ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಮೂರನೇದು, ಎ ಲೋನ್ ಆಫ್ ₹60,000 at 15% per annum ಈಸ್ ಟೇಕನ್ ಫ್ರಮ್ ಹಿಸ್ ವೈಫ್ ಔಟ್ ಆಫ್ ಫಂಡ್ಸ್ ಅಡ್ವಾನ್ಸ್ಡ್ ಬೈ ಹಿಮ್ ಆ್ಯಂಡ್ ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಇಂಟ್ರೆಸ್ಟ್ ಆನ್ ಲೋನ್. ನೋಡಿ, ಇಲ್ಲಿ ಆತ ತನ್ನ ವೈಫ್ ಹತ್ರ ಹಣ ಇಟ್ಟಿದ್ದಾನೆ, ಅವನದೇ ಹಣ, ಅವನ ಹಣವನ್ನೇ ಆ ವೈಫ್ ಇಟ್ಕೊಂಡು ಆ ವೈಫು ಅವ್ರಿಗೆ ಲೋನ್ ಕೊಡ್ತಾರೆ ₹60,000, 15% ಇಂಟ್ರೆಸ್ಟ್, ಅಲ್ಲಿಗೆ ₹9,000 ಆಗುತ್ತೆ. ನೋಡಿ, ವೈಫ್ ಓನ್ ಅರ್ನಿಂಗ್ಸಲ್ಲಿ ಆಕೆ ದುಡ್ಡು ಇಟ್ಕೊಂಡಿದ್ದು ಆ ಹಣವನ್ನು ಅಸಸಿಗೆ ಲೋನ್ ಕೊಟ್ಟರೆ ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್, ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಅಸಸಿ ಹಣವನ್ನೇ ತನ್ನ ವೈಫ್ ಹತ್ರ ಇಟ್ಟಿಸಿದ್ದು ಅಲ್ಲ, ಆ ಹಣವನ್ನು ತೊಗೊಂಡು ಆ ಹಣಕ್ಕೆ ಅವ್ರು ಇಂಟ್ರೆಸ್ಟ್ ಕೊಟ್ಟರೆ ಅದು ಯಾರ ಹಣ, ಅದು ಅಸಸಿ ಹಣ ಆಗುತ್ತೆ. ಹಾಗಾಗಿ ಆ ಅಮೌಂಟ್ಗೆ ಏನು ಇಂಟ್ರೆಸ್ಟ್ ಕೊಟ್ಟರು ಸಹ ದಟ್ ಇಂಟ್ರೆಸ್ಟ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಅಲ್ಲಿಗೆ ₹9,000 ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡ್ಕೊಬೇಕು. ಓಕೆನಾ, ನೆಕ್ಸ್ಟು ಸನ್ಡ್ರಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹9,000 ಇನ್ಕರ್ಡ್ ಆನ್ ಪಿಲ್ಗ್ರಿಮೇಜ್ ಟು ಹರಿದ್ವಾರ್ಗೆ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ₹9,000 ಖರ್ಚಾಗಿದೆ. ₹9,000 ಸೆಂಟ್ರಿ ಎಕ್ಸ್ಪೆನ್ಸಸ್ ಸೇರಿ ಪಿ ಎನ್ ಎಲ್ ಅಕೌಂಟಲ್ಲಿ ಡೆಬಿಟ್ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ಅದು ಪರ್ಸನಲ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ದಟ್ ಇಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ರೆಂಟ್ ಇನ್ಕ್ಲೂಡ್ಸ್ ಲ್ಯಾಂಡ್ ರೆವಿನ್ಯೂ ಆನ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಅಮೌಂಟ್ ₹4,000. ರೆಂಟಲ್ಲಿದೆ ನೋಡಿ ಡೆಬಿಟ್ ಸೈಡು. ಆ ರೆಂಟಲ್ಲಿ
ಲ್ಯಾಂಡ್ ರೆವಿನ್ಯೂ ಟು ಹೌಸ್ ಪ್ರಾಪರ್ಟಿಗೆ ಸಂಬಂಧಪಡ್ತಕ್ಕಂತಹ ಎಕ್ಸ್ಪೆನ್ಸಸ್ಸನ್ನು ನಾವು ರೆಂಟಲ್ ಸೇರಿಸ್ಬಿಟ್ಟಿದ್ವಿ. ದಟ್ 4000 rupees ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಫಸ್ಟ್ ನಿಗಲೇ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಈ rupees 40,000 ಇನ್ ಗೋಲ್ಡ್ ಸ್ಮಗ್ಲಿಂಗ್ ನಾಟ್ ಶೋನ್ ಇನ್ ದಿ ಬುಕ್ಸ್. ನೋಡಿ 40,000 ರೂಪಾಯಿ ಗೋಲ್ಡ್ ಸ್ಮಗಲ್ ಮಾಡೋ ಮುಖಾಂತರ ಅವರು ಅರ್ನ್ ಮಾಡಿದ್ದಾರೆ, ಇನ್ಕಮ್ ಬಂದಿದೆ. ಈ ಇನ್ಕಮ್ಮು ಎಲ್ಲೂ ಸಹ ರೆಕಾರ್ಡ್ ಆಗಿಲ್ಲ. ಓಕೆನಾ? ಹಾಗಾಗಿ ದಟ್ ಇನ್ಕಮ್ ಈಸ್ ಬಿಸ್ನೆಸ್ ಇನ್ಕಮ್ ಅಂತ ನಾವು ಆ್ಯಡ್ ಮಾಡ್ತೀವಿ ಲಾಸ್ಟ್ ಹೆಡ್ಡಿಂಗಲ್ಲಿ. ಲಾಸ್ಟ್ ಹೆಡ್ಡಿಂಗ್ ಇದೀವ ಆ್ಯಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ ಪೇ ಅಂದ್ಕೊಂಡಿದೆಯಲ್ಲ 4ನೇ ಹೆಡ್ಡಿಂಗ್, ಅದರಲ್ಲಿ 40,000 ರೂಪಾಯಿ ಆ್ಯಡ್ ಮಾಡ್ತೀವಿ ಬಿಸ್ನೆಸ್ ಇನ್ಕಮ್ ಅಂತ. ಓಕೆನಾ? ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ. ಕಂಪ್ಯೂಟಿಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ ರೈಟ್. ಈಗ ಸೊಲ್ಯೂಷನ್ಗೆ ಹೋಗ್ತೀವಿ ನೋಡಿ. ಮಾಮೂಲಿ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಅಜಯ್ ಫಾರ್ ದ ಅಸೆಸ್ಮೆಂಟ್ ಡೇಟ್ 2020 and 21. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ ಪೇ ಆ್ಯಂಡ್ ಅಕೌಂಟ್ ಹಾಕ್ಕೊಂಡಿದ್ದೀವಿ ನಾವು. ಓಕೆನಾ? ಎಷ್ಟು? 2,94,500. ನೆಕ್ಸ್ಟು ಆ್ಯಡ್ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡ್ತಕ್ಕಂತಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಒಂದು ರೆಂಟು ಶಾಪ್ ಆಫ್ ದಿ ಅಸೆಸಿ ಹಾಕಿದ್ದೀನಿ 12,000. ರೇಟ್ಸು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲ್ಯಾಂಡ್ ರೆವಿನ್ಯೂ, ಸ್ಯಾಲ್ರಿ ಟು ಸ್ಟಾಫ್ ಪೇ ಟು ಇಸ್ ಸನ್ 24,000. ಇಂಟ್ರೆಸ್ಟ್ ಆನ್ ಲೋನ್ ತೊಗೊಂಡಿದ್ದೀವಿ. ವೈಫಿಂದ ತೊಗೊಂಡು ನಾವು 60,000 15%ಗೆ 9,000 rupees. ಸನ್ಡ್ರಿ ಎಕ್ಸ್ಪೆನ್ಸಸ್ ಪಿಲಿಗ್ರಮೇಜ್ ಟು ಹರಿದ್ವಾರ ಅದು ತೊಗೊತೀವಿ. ಚಾರಿಟಿ ಮತ್ತು RBD ಇವೆಲ್ಲವೂ ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಟೋಟಲ್ ಮಾಡ್ಕೊಂಡ್ರೆ 61,000 ಟೋಟಲ್ ಮಾಡ್ಕೊಂಡ್ರೆ ಅಲ್ಲಿಗೆ 3,55,500 ಬಂತು. ನೆಕ್ಸ್ಟು ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಚಾರ್ಜ್ ಪೇ ಆ್ಯಂಡ್ ಅಕೌಂಟ್. ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರತಕ್ಕಂಥ ಎಕ್ಸ್ಪೆನ್ಸಸ್ಸು. ಇದು ಅಡ್ಜಸ್ಟ್ಮೆಂಟ್ ಆಗಿರ್ತವೆ. ಅವ್ಯಾವು ಇಲ್ಲ, ನಿಲ್ ತೊಗೊಂಡ್ವಿ. ಅಮೌಂಟ್ ಕಾಲಮಲ್ಲೂ ಸಹ ಡ್ಯಾಶ್ ಹಾಕೊಂಡ್ವಿ. ನೆಕ್ಸ್ಟು ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಚಾರ್ಜ್ ಮಾಡಿರ್ತಕ್ಕಂತಹ ನಾನ್ ಬಿಸ್ನೆಸ್ ಇನ್ಕಮ್ಸ್ ಅದ್ರಲ್ಲಿ ಒಂದಿದೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅದನ್ನು ತೊಗೊತೀವಿ. 24,000 ಮೈನಸ್ ಮಾಡ್ತೀವಿ. ಅಲ್ಲಿ ನಮಗೆ 3,31,500 ಬಂತು. ನೆಕ್ಸ್ಟು ಲಾಸ್ಟ್ ಹೆಡಿಂಗ್ ಆ್ಯಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರತಕ್ಕಂತಹ ಬಿಸ್ನೆಸ್ ಇನ್ಕಮ್, ಅದು ಗೋಲ್ಡ್ ಸ್ಮಗ್ಲಿಂಗ್ದು 40,000 rupees ಆ್ಯಡ್ ಮಾಡಲೇಬೇಕು. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅದು ಸ್ಮಗ್ಲಿಂಗ್ ಆಗಲಿ, ಲೀಗಲ್ ಆಗಲಿ, ಇಲ್ಲೀಗಲ್ ಆಗಲಿ, ಯಾವುದೇ ಆಗಲಿ ಇನ್ಕಮ್ ಅಂತ ಬಂದಾಗ ದಟ್ ಇನ್ಕಮ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಹಾಗಾಗಿ 40,000 rupees ನಾವು ಆ್ಯಡ್ ಮಾಡ್ಕೊತೀವಿ. ದಟ್ ಈಸ್ ಅ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅಲ್ಲಿಗೆ ಟೋಟಲ್ ನಿಮಗೆ 3,71,500 ಇದು ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆನಾ? ರೈಟ್.